ನಾನು ಹೇಳಲಾರೆ. ಐ ಕಾಂಟ್ ಟೆಲ್. ಐ ಕಾಂಟ್ ಟೆಲ್. ನೀನೊಬ್ಬ ಜಗಳಗಾರ. ಯು ಆರ್ ಕ್ವಾರೆಸಮ್. ಯು ಆರ್ ಕ್ವಾರೆಮ್. ನಾನು ಅಲ್ಲ ಅಥವಾ ನಾನು ಅವನಲ್ಲ ಅನ್ನೋಕ್ಕೆ ಐ ಆಮ್ ನಾಟ್. ಐ ಆಮ್ ನಾಟ್. ಹಾಗಾದರೆ ಸರಿ. ಹಾಗಾದರೆ ಸರಿ. ಫೈನ್ ದೆನ್. ಫೈನ್ ದೆನ್. ಸಮಯ ವ್ಯರ್ಥ ಮಾಡಬೇಡಿ. ಹೇಳ್ತಲ್ಲ, ಟೈಮ್ ವೇಸ್ಟ್ ಮಾಡಬೇಡ್ರಿ, ಏನಾದರೂ ಮಾಡಿ ಅಂಥೇಳಿ ಅದನ್ನೇ ಡೋಂಟ್ ವೇಸ್ಟ್ ಟೈಮ್. ಡೋಂಟ್ ವೇಸ್ಟ್ ಟೈಮ್. ನಾನು ಸಿದ್ಧನಾಗಿದ್ದೇನೆ ಅಥವಾ ನಾನು ತಯಾರಾಗಿದ್ದೇನೆ ಅಂತ ಹೇಳ್ತೀವಲ್ಲ, ಐ ಆಮ್ ರೆಡಿ. ಐ ಆಮ್ ರೆಡಿ. ಇದು ಸುಲಭ ಅಥವಾ ಈಸಿ ಅಂತ ಹೇಳಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಇಟ್ ಈಸ್ ಈಸಿ. ಇಟ್ ಈಸ್ ಈಸಿ. ಇದು ಕಠಿಣ ಅಂದ್ರೆ ನನ್ನಿಂದ ಇದು ಆಗಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಇಟ್ ಈಸ್ ಹಾರ್ಡ್. ಇಟ್ ಈಸ್ ಹಾರ್ಡ್. ನನಗೆ ಅದು ಅಭ್ಯಾಸವಿದೆ. ನನಗೆ ಅದು ಅಭ್ಯಾಸವಿದೆ. ಇದಕ್ಕೆ ಐ ಆಮ್ ಯೂಸ್ಡ್ ಟು ಇಟ್. ಐ ಆಮ್ ಯೂಸ್ಡ್ ಟು ಇಟ್. ಇದು ನನಗೆ ಬೇಕು. ಅದು ನನಗೀಗ ಬೇಕು. ಐ ವಾಂಟ್ ದಿಸ್. ಐ ವಾಂಟ್ ದಿಸ್. ಅವನು ಸರಿ. ಅವನು ಸರಿ ಅಥವಾ ಅವನು ಕರೆಕ್ಟ್ ಅದಾನ ಅಂತೀವಲ್ಲ, ಹಿ ಈಸ್ ರೈಟ್. ಹಿ ಈಸ್ ರೈಟ್. ನನಗೂ ಹಾಗೇನೆ ಅನಿಸ್ತಿದೆ ಅಂದರೆ ಇಬ್ಬರು ಮಾತಾಡುವಾಗ ಹೇಳ್ತೀವಲ್ಲ, ಅದಕ್ಕೆ ಐ ಹೋಪ್ ಸೋ. ಐ ಹೋಪ್ ಸೋ. ನೆಕ್ಸ್ಟ್, ನನಗೆ ನಂತರ ನೆನಪಿಸು ಅಂದರೆ ಇವಾಗ ನಾನು ಬಿಜಿ ಇದ್ದೀನಿ, ನನಗೆ ಆಮೇಲೆ ನೆನಪು ಮಾಡು ಅಂತೀವಲ್ಲ, ಅದನ್ನೇ ರಿಮೈಂಡ್ ಮೀ ಲೇಟರ್ ಅಂತ ಹೇಳ್ತೀವಿ. ರಿಮೈಂಡ್ ಮೀ ಲೇಟರ್. ಹಲ್ಲುಜ್ಜು ಅಥವಾ ಬ್ರಷ್ ಮಾಡು, ಹಲ್ಲು ತಿಕ್ಕೋ ಅಂತೀವಲ್ಲ, ಬ್ರಷ್ ಯುವರ್ ಟೀತ್. ಬ್ರಷ್ ಯುವರ್ ಟೀತ್. ಹೋಗಿ ಕಲಿಯಿರಿ. ಹೋಗಿ ಕಲಿಯಿರಿ. ಗೋ ಆ್ಯಂಡ್ ಸ್ಟಡಿ. ಗೋ ಆ್ಯಂಡ್ ಸ್ಟಡಿ. ನನಗೆ ಆಶ್ಚರ್ಯವಾಗಲಿಲ್ಲ ಅಂದ್ರೆ ನೀ ಹೇಳಿದ ವಿಷಯ ನನಗೆ ಆಶ್ಚರ್ಯವನ್ನಿಸಲಿಲ್ಲ ಅಂತೀವಲ್ಲ, ಅದಕ್ಕೆ ಐ ಆಮ್ ನಾಟ್ ಸರ್ಪ್ರೈಸ್ಡ್. ಐ ಆಮ್ ನಾಟ್ ಸರ್ಪ್ರೈಸ್ಡ್. ನನಗೆ ಇದು ಅವಶ್ಯಕತೆ ಇದೆ. ನನಗಿದರ ಅವಶ್ಯಕತೆ ಭಾಳ ಐತಿ ಅಂತೀವಲ್ಲ, ಅದನ್ನ ಇಂಗ್ಲೀಷ್ನಲ್ಲಿ ಐ ನೀಡ್ ದಿಸ್. ಐ ನೀಡ್ ದಿಸ್ ಅಂತ ಕರಿಬೇಕು. ನಾನು ತಮಾಷೆ ಮಾಡ್ತಿಲ್ಲ ಅಂದರೆ ಏನಾದರೂ ಸೀರಿಯಸ್ ವಿಷಯ ಮಾತಾಡುವಾಗ ಹೇಳ್ತಾರಲ್ಲ, ಅದನ್ನೇ ಐ ಆಮ್ ನಾಟ್ ಕಿಡ್ಡಿಂಗ್. ಐ ಆಮ್ ನಾಟ್ ಕಿಡ್ಡಿಂಗ್. ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ. ವಾಶ್ ಯುವರ್ ಹ್ಯಾಂಡ್ಸ್. ವಾಶ್ ಯುವರ್ ಹ್ಯಾಂಡ್ಸ್. ಇದು ವಾಸ್ತವ ಅಂದರೆ ಪ್ರೆಸೆಂಟ್ ಅಂತೀವಲ್ಲ, ಅದಕ್ಕೆ ಇಟ್ ಈಸ್ ದ ರಿಯಾಲಿಟಿ. ಇಟ್ ಈಸ್ ದ ರಿಯಾಲಿಟಿ. ನೆಕ್ಸ್ಟ್, ನಿಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಿ ಅಂದರೆ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಹಿರಿಯರು ಹೇಳ್ತಾರಲ್ಲ, ಅದನ್ನೇ ಕರೆಕ್ಟ್ ಯುವರ್ ಮಿಸ್ಟೇಕ್. ಕರೆಕ್ಟ್ ಯುವರ್ ಮಿಸ್ಟೇಕ್. ನನಗೆ ನೆನಪಿಲ್ಲ ಅಂದರೆ ಯಾವುದಾದ್ರೂ ಒಂದು ವಿಷಯ ಚರ್ಚೆ ಮಾಡಾಗ ಹೇಳ್ತೀವಲ್ಲ, ಅದನ್ನೇ ನನಗೆ ನೆನಪಿಲ್ಲ ಅಂತ ಹೇಳೋಕ್ಕೆ ಐ ಡೋಂಟ್ ರಿಮೆಂಬರ್. ಐ ಡೋಂಟ್ ರಿಮೆಂಬರ್. ಇದು ಮುಖ್ಯ. ಇದು ಮುಖ್ಯ ಅಥವಾ ಅವಶ್ಯಕತೆ ಅಂದಾಗ ಇಟ್ ಈಸ್ ಇಂಪಾರ್ಟೆಂಟ್. ಇಟ್ ಈಸ್ ಇಂಪಾರ್ಟೆಂಟ್. ನಾನು ಮೂಕನಾಗಿದ್ದೆ ಅಂದರೆ ನಾನಲ್ಲಿ ಏನೂ ಮಾತನಾಡಲಿಲ್ಲ, ನನಗೆ ಅವಕಾಶ ಸಿಗಲಿಲ್ಲ ಅನ್ನೋಕ್ಕೆ ಐ ಆಮ್ ಸ್ಪೀಚ್ಲೆಸ್. ಐ ಆಮ್ ಸ್ಪೀಚ್ಲೆಸ್. ನಾನು ಕೇಳುತ್ತಿದ್ದೇನೆ ಅಂದರೆ ಯಾರಾದರೂ ಹೇಳುವುದನ್ನು ಕೇಳ್ತಿದ್ದೀನಂತೆ ಉತ್ತರ ಕೊಡಾಗ ಐ ಆಮ್ ಲಿಸ್ಟನಿಂಗ್. ಐ ಆಮ್ ಲಿಸ್ಟನಿಂಗ್ ಅಥವಾ ಐ ಆಮ್ ಆಲ್ ಇಯರ್ಸ್. ನಾನು ಕಾಯಲು ಸಾಧ್ಯವಿಲ್ಲ. ನಾನು ಕಾಯಲು ಸಾಧ್ಯವಿಲ್ಲ. ಐ ಕಾಂಟ್ ವೇಟ್. ಐ ಕಾಂಟ್ ವೇಟ್. ನಿಮ್ಮ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳಿ. ಹೋಲ್ಡ್ ಯುವರ್ ಟಂಗ್. ಹೋಲ್ಡ್ ಯುವರ್ ಟಂಗ್. ನಾನು ನೋಡ್ತೀನಿ. ನಾನು ನೋಡ್ತೀನಿ ಅನ್ನೋಕ್ಕೆ ಲೆಟ್ ಮೀ ಸಿ.
ಲೆಟ್ ಮೀ ಸಿ. ನನಗೆ ಓಕೆ ಅಂದರೆ ನನಗದು ಓಕೆ ಆಗೈತಿ ಅನ್ನೋಕ್ಕೆ ಫೈನ್ ವಿತ್ ಮೀ. ಫೈನ್ ವಿತ್ ಮೀ. ಕೋಪಗೊಳ್ಳಬೇಡ ಅಥವಾ ಸಿಟ್ ಮಾಡ್ಕೋಬೇಡ ಅನ್ನೋಕ್ಕೆ ಡೋಂಟ್ ಗೆಟ್ ಆ್ಯಂಗ್ರಿ. ಡೋಂಟ್ ಗೆಟ್ ಆ್ಯಂಗ್ರಿ. ಅವನು ಗುಣಮುಖನಾಗುತ್ತಾನೆಯೇ ಅಂದ್ರೆ ಯಾರಿಗಾದರೂ ಹುಷಾರು ತಪ್ಪದಾಗ ಕೇಳ್ತೀವಲ್ಲ, ವಿಲ್ ಹಿ ಗೆಟ್ ವೆಲ್. ವಿಲ್ ಹಿ ಗೆಟ್ ವೆಲ್. ಬೇಗ ಗುಣಮುಖರಾಗಿ ಅಥವಾ ಬೇಗ ಆರಾಮಾಗಿ ಬರ್ರಿ ಅಂತೀವಲ್ಲ, ಅದನ್ನೇ ಗೆಟ್ ವೆಲ್ ಸೂನ್. ಗೆಟ್ ವೆಲ್ ಸೂನ್. ಸುಮ್ಮನೆ ಕೂತ್ಕೊಂಡಿರಬೇಡಿ ಅಂದರೆ ಖಾಲಿ ಕುಂದ್ರಬೇಡ್ರಿ, ಏನಾದರೂ ಮಾಡಿ ಅನ್ನೋಕ್ಕೆ ಡೋಂಟ್ ಬಿ ಸಿಲ್ಲಿ. ಡೋಂಟ್ ಬಿ ಸಿಲ್ಲಿ. ನನಗೆ ನಾಚಿಕೆಯಾಗುತ್ತಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಐ ಆಮ್ ಅಸೇಮ್ಡ್. ಐ ಆಮ್ ಅಸೇಮ್ಡ್. ಅದು ಸಾಧ್ಯವೇ? ಈಸ್ ದ್ಯಾಟ್ ಪಾಸಿಬಲ್? ಈಸ್ ದ್ಯಾಟ್ ಪಾಸಿಬಲ್? ಇದು ಅಸಾಧ್ಯವೇ? ಈಸ್ ಇಟ್ ಇಂಪಾಸಿಬಲ್? ಈಸ್ ಇಟ್ ಇಂಪಾಸಿಬಲ್? ಇದು ಸಾಧ್ಯ. ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಇದು ಅಸಾಧ್ಯ. ಇಟ್ ಈಸ್ ಇಂಪಾಸಿಬಲ್. ಇಟ್ ಈಸ್ ಇಂಪಾಸಿಬಲ್. ಪರವಾಗಿಲ್ಲ. ಐ ಡೋಂಟ್ ಕೇರ್. ಐ ಡೋಂಟ್ ಕೇರ್. ನೀವು ಅದ್ಭುತವಾಗಿದ್ದೀರಿ. ಯು ಆರ್ ಅಮೇಝಿಂಗ್. ಯು ಆರ್ ಅಮೇಝಿಂಗ್. ಅದನ್ನು ಮಾಡೋಣ. ಇದಕ್ಕೆ ಹೇಳ್ತೀವಿ ಲೆಟ್ಸ್ ಡೂ ಇಟ್. ಲೆಟ್ಸ್ ಡೂ ಇಟ್. ನೆಕ್ಸ್ಟ್, ಅಷ್ಟೇನೂ ಇಲ್ಲ. ಇದಕ್ಕೆ ನಾಟ್ ಮಚ್. ನಾಟ್ ಮಚ್. ತುಂಬ. ಟೂ ಮಚ್. ಟೂ ಮಚ್. ಇತರರನ್ನು ನೋಯಿಸಬೇಡಿ. ಇದಕ್ಕೆ ಡೋಂಟ್ ಹರ್ಟ್ ಅದರ್ಸ್. ಡೋಂಟ್ ಹರ್ಟ್ ಅದರ್ಸ್. ನಾನು ಸ್ವಲ್ಪ ಸುಸ್ತಾಗಿದ್ದೇನೆ. ಐ ಆಮ್ ಬಿಟ್ ಟಯರ್ಡ್. ಐ ಆಮ್ ಬಿಟ್ ಟಯರ್ಡ್. ನಾನು ಸ್ವಲ್ಪ ಬ್ಯುಸಿ ಆಗಿದ್ದೇನೆ. ಐ ಆಮ್ ಬಿಟ್ ಬ್ಯುಸಿ. ಐ ಆಮ್ ಬಿಟ್ ಬ್ಯುಸಿ. ಯಾವುದೇ ಸಂಶಯ ಇಲ್ಲದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ವಿತೌಟ್ ಎ ಡೌಟ್. ವಿತೌಟ್ ಎ ಡೌಟ್. ನಾನು ಉತ್ಸುಕನಾಗಿರುವೆ. ಐ ಆಮ್ ಎಕ್ಸೈಟೆಡ್. ಐ ಆಮ್ ಎಕ್ಸೈಟೆಡ್. ನನ್ನ ಹತ್ರ ಇನ್ನೊಂದಿದೆ. ನನ್ನ ಹತ್ರ ಇನ್ನೊಂದಿದೆ. ಐ ಹ್ಯಾವ್ ಅನದರ್ ಒನ್. ಐ ಹ್ಯಾವ್ ಅನದರ್ ಒನ್. ನನ್ನ ಹತ್ರ ಇನ್ನೊಂದು ಇದೆ. ಐ ಹ್ಯಾಡ್ ಅನದರ್ ಒನ್. ಐ ಹ್ಯಾಡ್ ಅನದರ್ ಒನ್. ಅದು ತುಂಬ ಕಠಿಣವಾಗಿತ್ತು. ಇಟ್ ವಾಸ್ ಟು ಟಫ್. ಇಟ್ ವಾಸ್ ಟು ಟಫ್. ಥ್ಯಾಂಕ್ ಯು.